ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇಸಿತ ನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಆತ್ಮೀಯರೇ, ಬಿಹಾರದಲ್ಲೇ ಇಂಟೆನ್ಸಿವ್ ರಿವಿಷನ್ ಆಫ್ ವೋಟರ್ ಲಿಸ್ಟ್ ಅಂದರೆ ಮತದಾರರ ಒಂದು ಪಟ್ಟಿಯನ್ನು ವಿಶೇಷ ಸಮಗ್ರ ಪರಿಷ್ಕರಣೆ SIR ಮೂಲಕ, ಅದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ವೋಟರ್ಸ್ ಮಾಡೋದು ಅಂದರೆ ಇನ್ನೊಮ್ಮೆ ಅದು ರಿವಿಷನ್ ಮಾಡ್ತಾಯಿದ್ದಾರೆ. ಆದರೆ ಇವಾಗ ಆಧಾರ್ ಕಾರ್ಡ್ ಆಗಿರ್ಬೋದು, ಗುರುತಿನ ಚೀಟಿ ಆಗಿರ್ಬೋದು, ಎಪಿಕ್ ಮತದಾರ ಗುರುತಿನ ಚೀಟಿ ಆಗಿರ್ಬೋದು, ಮತ್ತು ಪಡಿತರ ಚೀಟಿ ಆಗಿರ್ಬೋದು, ಕ್ರಮಬದ್ಧ ದಾಖಲೆಗಳನ್ನಾಗಿ ಪರಿಗಣಿಸಿ ಅಂತ ಕೋರ್ಟ್ ಆರ್ಡರ್ ಮಾಡ್ಯದ. ಯಾಕಂದ್ರೆ ಅದನ್ನು ಮೂರು ಪರಿಗಣಿಸ್ತಾ ಇರಲಿಲ್ಲ. ಹಂಗಾರೆ ಹೆಂಗೆ ಕೊಡ್ತಾರೆ ಅವರು ಸಿಟಿಜನ್ ಅಂತ ಯಾವ ಆಧಾರ ಮೇಲೆ? ಅದಕ್ಕೆ ಮತ್ತೆ ಅವರ ಅಪ್ಪಂದು ಮುತ್ತಾತರದು ಎಲ್ಲ ತಂದು ಈ ದೇಶ ಹುಟ್ಟಾಗಲೇ ಮಾಡಿದ್ರೆ ಎಲ್ಲ ಮಾಡೋದು. ಈಗಾಗಲೇ ಅದನ್ನು ಮಾಡೋ ಪ್ರಯತ್ನ ಸಾಕಷ್ಟು ಹಿಂದೆ ಮಾಡಿದ್ದೆ ಸರ್ಕಾರ. ಅದು ಈಗ ಇಲೆಕ್ಷನ್ ಸಂದರ್ಭದಲ್ಲಿ ಮಾಡೋದು ಎಷ್ಟು ಯೋಗ್ಯ? ಸಿಟಿಜನ್ಶಿಪ್ ಯಾಕೆ ಬೇಕಾಗಿದೆ? ಇಲ್ಲ ಮತದಾರರ ಆಧಾರವು ಇಲ್ಲವೋ ಅಷ್ಟು ಬೇಕಾಗಿದೆ. ಇವತ್ತು ಈ ದೇಶ ಸಿಟಿಜನ್ ಅನ್ನೋದನ್ನು ಇನ್ನೇನು ರಿವಿಷನ್ ಮಾಡಿಕೊಳ್ರಿ. ಹೊರಗಡೆ ಬಂದವ್ರ ಬಗ್ಗೆ ಈಗ ಆಲ್ರೆಡಿ BJP ಆಗಿರ್ಬೋದು, RSS ಆಗಿರ್ಬೋದು, ಅಥವಾ ಜನಸಂಘದ ಜನ ಆಗಿರ್ಬೋದು, ಇವರೆಲ್ಲರೂ ಸಂಘ